ಹಾಯ್ ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನ ಶುರು ಮಾಡ್ತಾ ಇದ್ದೀನಿ. ದ್ವಿತೀಯ PUCಯ ಒಂದು ರಾಜ್ಯಶಾಸ್ತ್ರ ಅಧ್ಯಯನದ ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಫಾರ್ ನಮ್ಮ ಸೆಕೆಂಡ್ ಇಯರ್ PUC ಮಕ್ಕಳಿಗೆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಸೊ ಪಾಠ 1 ಇವತ್ತು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇದು ಟೋಟಲಿ ಎಕ್ಸಾಮ್ ಬೂಸ್ಟರ್ ಅಂತಾನೆ ಅನ್ಕೊಳ್ಳಿ. ಬಹಳ ಸುಂದರವಾಗಿರ್ತಕ್ಕಂಥ ಎಕ್ಸಾಮ್ ಬೂಸ್ಟರ್ ಟಾಪಿಕ್ಸ್ ಇದು. ಸೊ 1 ಮತ್ತು 2 ಅಂಕದ ಎಲ್ಲ ಪ್ರಶ್ನೆಗಳನ್ನ ಜೊತೆಗೆ ಇಡೀ ಪಾಠವನ್ನ ಅನಾಲಿಸಿಸ್ ಮಾಡ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ವಿಡಿಯೋ ಇದು. ಸೊ ಬಹಳಷ್ಟು ಜನರು ಇದನ್ನ ಎಂಜಾಯ್ ಮಾಡಬೇಕು. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಸ್ಫೂರ್ತಿ ಅಕಾಡೆಮಿಯಲ್ಲಿ ಈ ತರದ ಅದ್ಭುತವಾದ ಪಾಠಗಳನ್ನ ನಿಮ್ಗೋಸ್ಕರ ಕೊಡುವಂತ ಪ್ರಯತ್ನ ಪ್ರತಿದಿನ ನಡೀತಾ ಇರುತ್ತೆ. ಹಾಗಾಗಿ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಆ ಮೂಲಕ ಈ ಚಾನೆಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮಗಳ ಒಂದು ಸಹಾಯ ಬೇಕಾಗಿರುತ್ತೆ. ಅದನ್ನ ನೀವು ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಬನ್ನಿ, ಇವತ್ತಿನ ನಮ್ಮ ಅದ್ಭುತವಾಗಿರ್ತಕ್ಕಂಥ ಪಾಠ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಗಳ ಬಗ್ಗೆ ಮಾಡೋಣ. ಟೋಟಲಿ ಎಕ್ಸಾಮ್ ಬೂಸ್ಟರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವೆಲ್ಲ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಇದನ್ನ ಕೊಡಿ. ಬಹಳ ಅದ್ಭುತವಾಗಿ ಇವತ್ತಿನ ಅವರು ಅಂಕವನ್ನ ಗಳಿಸುವಷ್ಟು ಮಟ್ಟಿಗೆ ಸಹಾಯ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ನೋಡಿ, ಈ ಟಾಪಿಕ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದು ಏನ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅಂತಂದ್ರೆ ನೋಡಿ, ಭಾರತದಲ್ಲಿ 1935 ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಕೊಟ್ಟಿದ್ದಾನೆ. ಎಸ್ಪೆಷಲಿ ಇತಿಹಾಸದಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾಯ್ದೆ. ಭಾರತದ ಸಂವಿಧಾನ ಡಿಪೆಂಡ್ ಆಗಿರೋದೇ 1935 ಭಾರತ ಸರ್ಕಾರ ಕಾಯ್ದೆ ಮೇಲೆ. ಹಾಗೇನೆ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂತ ವಿಭಜನೆ ಸೂತ್ರ ಬಂದಿದೆ 1947 ಭಾರತ ಸ್ವತಂತ್ರ ಕಾಯ್ದೆ ಮುಖಾಂತರ. ಅದಾದ್ಮೇಲೆ ಭಾರತದಲ್ಲಿ ಮಧ್ಯಂತರ ಸರ್ಕಾರಗಳು ಹೇಗಾದ್ವು, ಆಮೇಲೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಹೇಗ್ ನಡೀತು ಇಡೀ ದೇಶಾದ್ಯಂತ, ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಗೆ ದೇಶೀಯ ಸಂಸ್ಥಾನಗಳನ್ನ ಏಕೀಕರಣ ಮಾಡಿ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಗೆ ಅನಿಸ್ಕೊಂಡ್ರು, ಮತ್ತೆ ರಾಜ್ಯಗಳ ಪುನರ್ರಚನೆ ಮಾಡೋದಕ್ಕೆ ಹೇಗೆ ಕಾನೂನುಗಳನ್ನ ಅಂದ್ರೆ ಒಂದು ಆಯೋಗವನ್ನ ರಚಿಸಲಾಯಿತು. ಫಜಲ್ ಅಲಿ ಕಮಿಷನ್ ಅಂತ ಏನ್ ಕರಿತೀವಿ, ಫಜಲ್ ಅಲಿ HN ಕುಂಜ್ರು ಅವರ ನೇತೃತ್ವದ ಆ ಒಂದು ರಾಜ್ಯ ಪುನರ್ರಚನೆ ಆಯೋಗ ಹೇಗ್ ಬಂತು, ಆನಂತರ ಭಾರತದ ಆಡಳಿತವನ್ನ ಹೇಗೆ ನಿರ್ಮಾಣ ಮಾಡಲಾಯಿತು ಅನ್ನೋದೇ ವೆರಿ ಕಂಪ್ಲೀಟೆಡ್ ಸ್ಟೋರಿ ಇದರಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ಸ್ ಇದು. ತಾವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ, ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಈ ಟಾಪಿಕ್ಸ್ ನ ನೀವು ಹ್ಯಾಂಡಲ್ ಮಾಡುವಂತ ಸಂದರ್ಭ. ಸೊ ಹಾಗಾಗಿ ಈ ಸಂದರ್ಭಕ್ಕೆ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಬೇಕಾಗತ್ತೆ. ಎಲ್ಲ ಪಾಠಗಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ನಿಮ್ಗೋಸ್ಕರ ಕೊಡ್ತೀನಿ. ಸೊ ನೋಡಿ, ಇವತ್ತಿನ ನಮ್ಮ ಟಾಪಿಕ್ಸ್ ಅಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ 1 or 2 ಮಾರ್ಕ್ಸ್ ನ ಕ್ವಶನ್ಸ್ ನೋಡೋದಾದ್ರೆ, ಪ್ರಶ್ನೆ 1 ಈ ರೀತಿ ಕಂಡು ಬರುತ್ತೆ. ನೋಡಿ ಏನಿದೆ ಪ್ರಶ್ನೆ, ನೋಡಿ ಪ್ರಶ್ನೆ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ಭಾರತ ಯಾವಾಗ ಸ್ವತಂತ್ರವಾಯಿತು ಅಂತ ಒಂದು ಈಸಿಯಸ್ಟ್ ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಿರುತ್ತೆ 1947 ಆಗಸ್ಟ್ 15 ಅಂತ. ಸೊ ನೆನ್ಪಿಟ್ಕೊಳ್ಳಿ, ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಗಾಂಧಿ ಯುಗ ಅಂತ ಬರ್ತದೆ. ಗಾಂಧಿ ಯುಗವನ್ನ ನಮ್ಮಲ್ಲಿ ಸ್ಟಾರ್ಟ್ ಮಾಡ್ತೀವಿ 1919 ಕೆಲವರು ಅಂತಾರೆ, ಕೆಲವರು ಇಲ್ಲ ಅದು 20 ಸ್ಟಾರ್ಟ್ ಅಂತ ಅಂತಾರೆ. ಇಲ್ಲಿಂದ ಸ್ಟಾರ್ಟ್ ಆದಂತ ಭಾರತ ರಾಷ್ಟ್ರೀಯ ಚಳುವಳಿ 1947 ವರೆಗೂ ಕೂಡ ನಡೀತು. ಆಮೇಲೆ ಭಾರತ 1947 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂತು. ಆ ಮುಖಾಂತರ ಇಂಡಿಯಾ ಮತ್ತು ಪಾಕಿಸ್ತಾನ್ ಅನ್ನುವಂತಹ 2 ರಾಷ್ಟ್ರಗಳ ನಿರ್ಮಾಣ ಆಯಿತು. ಇಲ್ಲಿ ಬಹಳಷ್ಟು ಜನರಿಗೆ ಇಂಡಿಯಾ ಪಾಕಿಸ್ತಾನ್ ಅಂದ ತಕ್ಷಣ ಯಾವ್ಯಾವ ಭಾಗದಲ್ಲಿ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಾಂಗ್ಲಾದೇಶ್ ನಿರ್ಮಾಣ ಆಯ್ತಲ್ಲ, ಇದನ್ನ ಪೂರ್ವ ಪಾಕಿಸ್ತಾನ್ ಅಂತ ಕರೆದ್ರು. ಇಲ್ಲಿ ಭಾಗದಲ್ಲಿ ನಿರ್ಮಾಣಗೊಂಡಂತಹ ಮ್ಯಾಟ್ರ್ ಏನಿತ್ತಲ್ವಾ, ಸೊ 1 ನಿಮಿಷ, ಈ ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವಿಚಾರ ಇತ್ತು. ಸೊ ಈ ಭಾಗವನ್ನ ಪಶ್ಚಿಮ ಪಾಕಿಸ್ತಾನ ಅಂತ ಕರೆದ್ರು. ನೋಡಿ, ಇದಿಷ್ಟು ಭಾಗ ಪಶ್ಚಿಮ ಪಾಕಿಸ್ತಾನ್ ಅಂತ ಕರೀತಾ ಇದ್ರು. ಓಕೆ, ಭಾರತ ಡಿವೈಡ್ ಆದಾಗ ಕೇವಲ ಇಲ್ಲಷ್ಟೇ ಡಿವೈಡ್ ಆಗಿಲ್ಲ. ಇದು ಈ ಕಡೆ ಪಶ್ಚಿಮ ಪಾಕಿಸ್ತಾನ, ಈ ಕಡೆ ಪೂರ್ವ ಪಾಕಿಸ್ತಾನ ಅಂತ ಕರಿತೀವಿ. ನೆಕ್ಸ್ಟ್ ಈ ಪೂರ್ವ ಪಾಕಿಸ್ತಾನ 1971 ಬಾಂಗ್ಲಾ ವಿಮೋಚನಾ ಚಳವಳಿ ನಡೆದ ಮೇಲೆ ಇದು ಬಾಂಗ್ಲಾದೇಶ ಅಂತ ಆಯ್ತು. ಮುಜಿಬುರ್ ರೆಹಮಾನ್ ಅವರ ಹೋರಾಟ ಇಲ್ಲಿ ನೋಡ್ಬೋದು. ಸೊ ಇದು ನಿಮ್ಗೆ ಪಾಕಿಸ್ತಾನ ಅಂತ ಆಡಿದೆ. ಹಾಗಾಗಿ ಭಾರತ ಸ್ವತಂತ್ರ ಆಗಿದ್ ಯಾವಾಗ ಅಂತ ಕೇಳಿದ್ರೆ 1947 ಆಗಸ್ಟ್ 15 ಆಯ್ತು ಅಂತ. ನೆಕ್ಸ್ಟ್ ಬರ್ತೀವಿ, ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳ್ತಾರೆ. ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದ್ದು ನವೆಂಬರ್ 1950 ಜನವರಿ 26 ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಅಂತ. ಸಂವಿಧಾನದ ಒಂದು ವಿಚಾರಗಳನ್ನು ನೀವು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. 1773 ಇಂದ ಹಿಡಿದ್ಬಿಟ್ಟು 1850
3 ವರೆಗೆ ಭಾರತ ಸಂವಿಧಾನದ ಫಸ್ಟ್ ಪಾರ್ಟ್ ಇದು. ಯಾಕಂದ್ರೆ ಇದರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸಂವಿಧಾನದ ಡೆವಲಪ್ಮೆಂಟ್ ಮಾಡಿತು. ನೆಕ್ಸ್ಟ್ 1858ರಿಂದ 1947 ವರೆಗೆ ಇಂಗ್ಲೆಂಡ್ ದೇಶ, ಅದರಲ್ಲೂ ಕೂಡ ಬ್ರಿಟನ್ ಗವರ್ನಮೆಂಟ್ ತನಗ್ ಬೇಕಾಗಿರೋ ರೀತಿಯಲ್ಲಿ ಸಂವಿಧಾನವನ್ನು ಡೆವಲಪ್ ಮಾಡಿತು. ಆಫ್ಟರ್ ಇಂಡಿಯಾ ಫ್ರೀಡಮ್ ಆದ್ಮೇಲೆ 1947 ನಂತರ ಭಾರತದಲ್ಲಿ ಸಂವಿಧಾನ ರಚನೆಗಾಗಿ ಅನೇಕ ರೀತಿಯ ಪ್ರಕ್ರಿಯೆಗಳು ನಡೀತು. ಕೊನೆಗೆ ಸಂವಿಧಾನ ನಮ್ಗೆ ರೆಡಿ ಆಯ್ತು 1949 ನವೆಂಬರ್ ವೇಳೆಗೆ. ಬಟ್ ಅದನ್ನ ಜನತೆಗಾಗಿ ಅರ್ಪಿಸೋದಕ್ಕೆ ಜನವರಿ 26 ನಾವು ಆಯ್ಕೆ ಮಾಡ್ಕೊಂಡ್ವಿ. ಕಾರಣ ಇಷ್ಟೇ, ಜನವರಿ 26 ಇದು ಮೊಟ್ಟ ಮೊದಲ ತ್ರಿವರ್ಣ ಧ್ವಜ ಹಾರಾಟ ಮಾಡಿದಂತಹ ಒಂದು ಸ್ಥಳ ಇದು. ಅದು ಲಾಹೋರ್ ಅಧಿವೇಶನದ ನೆನಪಿದು. ಹಂಗಾಗಿ ಈ ಒಂದು ನೆನಪಿಗೋಸ್ಕರವಾಗಿ ಜನವರಿ 26 ಆಯ್ಕೆ ಮಾಡ್ಕೊಂಡ್ವಿ. ಅಲ್ಲಿ ನಿಮ್ಗೆ ಯಾಕೆ ಕಾನ್ಸೆಪ್ಟ್ ನ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ತೀನಿ ಅಂದ್ರೆ, ಇದು ನೆನಪಿರ್ಲಿ ಅನ್ನೋ ಕಾರಣಕ್ಕಾಗಿ 1950 ಜನವರಿ 26 ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಅಂತ. ನೆಕ್ಸ್ಟ್ ನೋಡೋಣ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತ್ತು ಅಂತ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆಗಿದ್ದು 1885 ನಲ್ಲಿ. ನೆನ್ಪಿಟ್ಕೊಳ್ಳಿ, 1885ರಲ್ಲಿ ಭಾರತ ಸಂವಿಧಾನದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉಗಮ ಆಯ್ತು. ಅದರ ಸ್ಥಾಪಕರು ಎ.ಓ. ಹ್ಯೂಮ್ ಅಂತ, ಅಲೆನ್ ಆಕ್ಟೇವಿಯನ್ ಹ್ಯೂಮ್. ಈತ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಮೊದಲ ಅಧಿವೇಶನ ನಿಮ್ಗೆಲ್ಲ ಗೊತ್ತಿದೆ, ಅದು ಪುಣೆನಲ್ಲಿ ನಡಿಬೇಕಾಗಿತ್ತು. ಆನಂತರ ಅದನ್ನ ಬಾಂಬೆನಲ್ಲಿ ನಡೀತು. ಇದರ ಮೊದಲ ಅಧ್ಯಕ್ಷರಾಗಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು, ನೆನ್ಪಿಟ್ಕೊಳ್ಳಿ, ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಮೊದಲ ಅಧಿವೇಶನ ಬಾಂಬೆನಲ್ಲಿ ನಡೀತು. ಆಮೇಲೆ ಪ್ರತಿ ವರ್ಷ ಈ ಅಧಿವೇಶನಗಳು ನಡೀತಾನೆ ಬರ್ತಾ ಇದೆ. ಹಂಗಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಯಾವಾಗ ಅಂದ್ರೆ 1885. 1947 ನಂತರ ಕಾಂಗ್ರೆಸ್ಸೇ ಬೇರೆ. ನೆನ್ಪಿಟ್ಕೊಳ್ಳಿ, ಗಾಂಧೀಜಿ ತಮ್ಮ ಮರಣಕ್ಕಿಂತ ಮುಂಚೆನೆ ಹೇಳಿದ್ರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಹಿಂದಿನ ಕಾಂಗ್ರೆಸ್ಸೇ ಬೇರೆ, ಫ್ರೀಡಮ್ ಮೂವ್ಮೆಂಟ್ ಕಾಂಗ್ರೆಸ್ಸೇ ಬೇರೆ, ಆಫ್ಟರ್ ಫ್ರೀಡಮ್ ಮೂವ್ಮೆಂಟ್ ಆದ್ಮೇಲಿನ ಭಾರತ ಸ್ವತಂತ್ರದ ಕಾಂಗ್ರೆಸ್ಸೇ ಬೇರೆ. ಹಂಗಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು 1885 ಅಲ್ಲಿ ಎ.ಓ. ಹ್ಯೂಮ್ ಅವರು. ಇದು ಕೂಡ ಚೆನ್ನಾಗಿ ನೆನಪಿಡ್ಕೋಬೇಕು. ನೆಕ್ಸ್ಟ್ ಬೇಡ, ಯಾವ ಕಾಯ್ದೆಯು ಅಧಿಕಾರವನ್ನ ಕಂಪನಿಯಿಂದ ಕ್ರೌನ್ಗೆ ಅಂದ್ರೆ ರಾಣಿಯ ನೇರ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಅಂತ ಬರುತ್ತೆ. 1858 ಕಾಯ್ದೆ. ನೆನ್ಪಿಡ್ಕೊಳ್ಳಿ, ನಾನು ಆಗ್ಲೇ ತಾನೇ ನಿಮ್ಗೆ ಹೇಳಿದೆ, 1773ರಿಂದ 1853ರವರೆಗೆ ಜಾರಿಯಾಗಿರುವಂತ ಎಲ್ಲ ಅಧಿಕಾರಗಳು ನಮ್ಗೆ ನೆನಪಿರ್ಲಿ, ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಏನ್ ಮಾಡ್ತಾ ಇತ್ತು, ನೇರವಾಗಿ ಜಾರಿಗೆ ತರ್ತಾ ಇತ್ತು. ಅದೇ ರೀತಿ 1857 ನಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಓಕೆ, ಅದನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದ್ರು. ಭಾರತೀಯ ಇತಿಹಾಸಕಾರರಲ್ಲಿ ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಅದನ್ನ ಕರೆದ್ವಿ. ಓಕೆ, ಸೊ ಹೀಗಾಗಿ 1857 ನಂತರ ಇದರ ನೇರ ಆಡಳಿತವನ್ನ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಿತ್ತಾಕಿ 1858ಗೆ ಭಾರತ ಸರ್ಕಾರ ಶಾಸನ ಜಾರಿಯಾಯಿತು. ಆ ಮುಖಾಂತರ ನೇರವಾಗಿ ರಾಣಿ ಆಡಳಿತವನ್ನ ಭಾರತದ ಸೆನೆಟ್ಗೆ ಅದನ್ನ ವರ್ಗಾಯಿಸಲಾಯ್ತು. ಹಾಗಾಗಿ ಇಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿ ನೇಮಕ ಆಗ್ತಾನೆ, ಅವನ ಮುಖಾಂತರ ರಾಣಿ ನೇರವಾಗಿ ಇಲ್ಲಿ ಆಡಳಿತವನ್ನು ಮಾಡೋದಕ್ಕೆ ಶುರು ಮಾಡಿದೆ. 1858 ನೆನ್ಪಿಟ್ಕೊಳ್ಳಿ, 1857ರ ಕ್ರಾಂತಿ ನಂತರ ಇದು ಬದಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬೇಡ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು. ಡಯಾರ್ಕಿ ಅಂದ್ರೆ ಏನು ಅಂತ. ಭಾರತದಲ್ಲಿ 1919ರ ಕಾಯ್ದೆಯಲ್ಲಿ ಅದನ್ನ ನಿಮ್ಗೆಲ್ಲ ನೆನಪಿರ್ಲಿ, ಮಾಂಟೆಗ್ಯೂ ಚಮ್ಸ್ಫರ್ಡ್ ಅಂತ ಕೂಡ ಕರೀತಾರೆ. ಇದನ್ನ ಮಾಂಟೆಗ್ಯೂ ಪ್ಲಸ್ ಚಮ್ಸ್ಫರ್ಡ್ ಇಲ್ಲಿ. ಓಕೆ, ಈ ಮಾಂಟೆಗ್ಯೂ ಏನಪ್ಪಾ ಅಂದ್ರೆ ಭಾರತದ ಕಾರ್ಯದರ್ಶಿ ಆಗಿದ್ದವನು, ಚಮ್ಸ್ಫರ್ಡ್ ಭಾರತದ ಗವರ್ನರ್ ಜನರಲ್ ಆರ್ ವೈಸ್ರಾಯ್ ಆಗಿದ್ದಂಥವ್ನು. ಇವರಿಬ್ಬರ ಸಹಯೋಗದಲ್ಲಿ ಬಂದದ್ದೇ 1919 ಕಾಯ್ದೆ, ಭಾರತ ಸರ್ಕಾರ ಶಾಸನ. ಅದನ್ನ ಮಾಂಟೆಗ್ಯೂ ಚಮ್ಸ್ಫರ್ಡ್ ಕಾಯ್ದೆ ಅಂತಾನು ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಆ ಒಂದು ಪದ್ಧತಿಯಲ್ಲೇ ಇವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಡಯಾರ್ಕಿ ಅಂದ್ರೆ ಏನು, ಶಾರ್ಟ್ 1 ಮಾರ್ಕ್ಸ್ ನಿಮಗೆ ಕೇಳಿದ್ರೆ ದ್ವಿಸರ್ಕಾರ ಪದ್ಧತಿ ಅಂತ ಕರೀತಾರೆ. ಇಷ್ಟು ಕ್ಲೀನ್ ನೆನ್ಪಿಟ್ಕೊಳ್ಳಿ. ದ್ವಿಸರ್ಕಾರ ಪದ್ಧತಿ ಅಂದ್ರೇನು ನೋಡಿ, ಸರ್ಕಾರದ ಅಧಿಕಾರಗಳನ್ನ 2 ರೀತಿಯಲ್ಲಿ ವಿಭಜನೆ ಮಾಡೋದು. ಸರ್ಕಾರದ ಅಧಿಕಾರಗಳನ್ನ 2 ರೀತಿಯಲ್ಲಿ ವಿಭಜನೆ ಮಾಡೋದು. ಆ 2 ರೀತಿ ಯಾವುದು, ಒಂದು ಮೀಸಲು ವಿಷಯಗಳು ಅಂತ, ಮತ್ತೊಂದು ವರ್ಗಾಯಿತ ವಿಷಯಗಳು ಅಂತ ಮಾಡೋದು. ಮೀಸಲು ವಿಷಯಗಳನ್ನ ಗವರ್ನರ್ ಜನರಲ್ ನೇರವಾಗಿ ನೋಡ್ಕೊಳ್ತಾನೆ. ವರ್ಗಾಯಿತ ವಿಷಯಗಳನ್ನ ಪ್ರಾಂತೀಯ ಶಾಸಕರಿಗೆ ಇದನ್ನ ಬಿಟ್ಕೊಡೋದು. ಅಂದ್ರೆ ಮೇಸ್ತ್ರಿ ಕೆಲಸ ಅವ್ರು ಮಾಡ್ತಾ ಇದ್ರು,
ಹಮಾಲಿ ಕೆಲಸ ಎಲ್ಲ ನಾವು ಮಾಡ್ಬೇಕು ಅಂತ ನೆನಪಿಡ್ಕೊಳ್ಳಿ ಅಷ್ಟೇ. ಮೀಸಲು ವಿಷಯಗಳನ್ನ ಗವರ್ನರ್ ಜನರಲ್ ನೋಡಿಕೊಳ್ಳುವುದು, ಅಂದ್ರೆ ಇದರಲ್ಲಿ ಕಂದಾಯ ಬರ್ತಾ ಇತ್ತು, ಪೊಲೀಸ್ ಬರ್ತಾ ಇತ್ತು, ಮಿಲಿಟರಿ ಬರ್ತಾ ಇತ್ತು, ಈ ತರದವೆಲ್ಲ ಗವರ್ನರ್ ಜನರಲ್ ನೋಡ್ಕೊಳ್ತಾ ಇದ್ದ. ವರ್ಗಾಯಿತ ವಿಷಯಗಳೇನಿದಾವಲ್ಲ ನಮ್ಮಲ್ಲಿ, ಬಡತನ ನಿರ್ಮೂಲನೆಗೆ ಕ್ರಮಗಳು, ಮನೆ ಕಟ್ಟುವುದು, ಪರಿಹಾರ, ಇಂಥವೆಲ್ಲ ಪ್ರಾಂತೀಯ ಶಾಸಕರಿಗೆ ಬಿಟ್ಕೊಡ್ತದೆ. ಈ ರೀತಿ ನಡೆಸುವ ಸರ್ಕಾರವನ್ನೇ ದ್ವಿ ಸರ್ಕಾರ ಪದ್ಧತಿ ಅಂತ ಕೂಡ ಕರೀತಾರೆ. ಡಯಾರ್ಕಿ ಎಂದರೇನು ಅಂತ ಕೇಳಿದ್ರೆ ದ್ವಿ ಸರ್ಕಾರ ಪದ್ಧತಿ ಎಂದರ್ಥ. ಅದನ್ನ ಇನ್ನೂ 2 ಮಾರ್ಕ್ಸ್ ಏನಾದ್ರು ಮಾಡಿದ್ರೆ ಸರ್ಕಾರದ ಅಧಿಕಾರಗಳನ್ನ 2 ರೀತಿಯಲ್ಲಿ ವಿಭಜನೆ ಮಾಡುವುದು, ಮೀಸಲು ವಿಷಯಗಳು ಮತ್ತು ವರ್ಗಾಯಿತ ವಿಷಯಗಳು ಎಂದು. ಮೀಸಲು ವಿಷಯಗಳನ್ನ ಗವರ್ನರ್ ಜನರಲ್ ನೇರವಾಗಿ ನೋಡಿಕೊಳ್ಳುವುದು, ವರ್ಗಾಯಿತ ವಿಷಯಗಳನ್ನ ಪ್ರಾಂತೀಯ ಶಾಸಕರಿಗೆ ಬಿಡುವುದು, ನಿರ್ಧಾರಗಳು ಮತ್ತೆ ಅದರ ಖರ್ಚಿನ ವಿವರಗಳನ್ನ ಮಾತ್ರ ಗವರ್ನರ್ ಜನರಲ್ ನೋಡ್ಕೊಳ್ಳೋದು. ಈ ತರದ ಪದ್ಧತಿಯನ್ನ ಡಯಾರ್ಕಿ ಅಂತ ಕರೀತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಸೈಮನ್ ಕಮಿಷನ್ ಆಯೋಗವು ಏನು ಶಿಫಾರಸು ಮಾಡಿತ್ತು ಅಂತ. ಸೈಮನ್ ಕಮಿಷನ್ಸ್ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಎಂದು ಶಿಫಾರಸು ಮಾಡಿತು. ಯಾಕೆ ನೋಡಿ, ಏನಿದು ಡೊಮಿನಿಯನ್ ಸ್ಥಾನಮಾನ ಅಂತಂದ್ರೆ ಭಾರತಕ್ಕೆ ಅಗತ್ಯವಿರುವಂತಹ ಸ್ಥಳೀಯ ಅಧಿಕಾರಗಳನ್ನ ನೀಡುವುದು ಅಂತ. ಸ್ಥಳೀಯ ಅಧಿಕಾರವನ್ನು ನೀಡುವುದು ಅಂತಂದ್ರೆ ನಮ್ಗೆ ನಮ್ಮದೇ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಈ ತರದ ಅಧಿಕಾರಗಳನ್ನು ಕೊಡೋದು. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಬೇಕು ಅಂತೇಳಿ ಶಿಫಾರಸ್ ಮಾಡ್ತು. ಯಾವಾಗ 1927ಕ್ಕೆ ಸೈಮನ್ ಬಂದ, 1928-29ರಲ್ಲಿ ಆತ ವರದಿಯನ್ನ ರೆಡಿ ಮಾಡಿ ಒಂದು ಶಿಫಾರಸನ್ನ ಕೊಡ್ತಾನೆ. ನೆನಪಿಡಿಕೊಳ್ಳಿ, ಸೈಮನ್ ಆಯೋಗ ಯಾವಾಗ ಬಂತು ಅಂತ ಕೇಳಿದ್ರು ಕೂಡ 1927. ಇವನ್ ವಿರುದ್ಧ ಗೋ ಬ್ಯಾಕ್ ಸೈಮನ್ ಅಂತ ದೊಡ್ಡ ಹೋರಾಟನೇ ನಡೆದಿದೆ. ಆ ಸಂದರ್ಭದಲ್ಲೇ ಲಾಲಾ ಲಜಪತ್ ರಾಯ್ ಅವರು ಸತ್ತಿದ್ದು, ಭಗತ್ ಸಿಂಗ್ ದೊಡ್ಡ ಕ್ರಾಂತಿಕಾರಿಯಾಗಿದ್ದು, ಇದೆಲ್ಲ ಘಟನೆಗಳು ಸೈಮನ್ ಆಯೋಗದ ಹಿಂದೆ ಇದೆ, ಇತಿಹಾಸದಲ್ಲಿ ನಿಮ್ಗೆ ಹೇಳ್ತಾರೆ. ಹಾಗಾಗಿ ಸೈಮನ್ ಆಯೋಗ ಭಾರತಕ್ಕೆ ಬಂದಿದ್ದು 1919 ಕಾಯ್ದೆಯಲ್ಲಿ ಆಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಜಾರಿಗೆ ತರಲಾಗಿತ್ತು. ಬಟ್ 1927 ನಲ್ಲಿ ಬಂದಂತ ಸೈಮನ್ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಬೇಕು ಅಂತ ಹೇಳಿ ಇಲ್ಲಿ ಶಿಫಾರಸನ್ನ ಮಾಡಿದ್ರು. ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿ ನೀವು ನೆನಪಿಡಿಕಬೇಕು. ಸೊ ನೆಕ್ಸ್ಟ್ ಬರ್ತೀವಿ, ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು 8ನೇ ಪ್ರಶ್ನೆ ಅಂದ್ರೆ, 3ನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಅಂತ ಕೇಳ್ತಾರೆ. ಸೊ 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು 1932 ಡಿಸೆಂಬರ್ ಅಲ್ಲಿ 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದೆ. 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದಿದ್ದಾವೆ. ನೆನ್ಪಿಟ್ಕೊಳ್ಳಿ, 1929ರಲ್ಲಿ, 1930, 1931 ಅಂದ್ರೆ 29ರಲ್ಲಿ ದುಂಡು ಮೇಜಿನ ಸಮ್ಮೇಳನ ನಡಿಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು. 30, 31, 32, ಸೊ 3 ಬಾರಿ ನಮ್ಗೆ ಭಾರತಕ್ಕೆ ದುಂಡು ಮೇಜಿನ ಸಮ್ಮೇಳನಗಳು ನಡೀತು. 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಭಾರತದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗವಹಿಸಿದ್ರು. ಇದು ನಿಮ್ಗೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. 3 ದುಂಡು ಮೇಜಿನ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಸೊ ಲಂಡನ್ ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದಿತ್ತು ಅಂತ. ನೆಕ್ಸ್ಟ್ ಬರೋಣ, ವೆರಿ ಇಂಟ್ರೆಸ್ಟಿಂಗ್. 1935ರ ಕಾಯ್ದೆಯ ಒಂದು ಮುಖ್ಯಾಂಶವನ್ನ ಬರೆಯಿರಿ ಅಂತ ಕೇಳ್ತಾರೆ. 1935ರ ಒಂದು ಮುಖ್ಯಾಂಶ ಏನು ಅಂತ ನಿಮ್ಗೇನಾದ್ರೂ ಅವರು ಕೇಳಲ್ಪಟ್ಟರೆ, ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತರುವುದು. ಇದು ವೆರಿ ಇಂಟ್ರೆಸ್ಟಿಂಗ್, ನೆನ್ಪಿಟ್ಕೊಳ್ಳಿ. ಅಥವಾ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗದ ವ್ಯವಸ್ಥೆಯನ್ನ ಜಾರಿಗೆ ತರುವುದು. ದ್ವಿಸದನ ಶಾಸಕಾಂಗ, ಈಗೇನ್ ನಮ್ಮಲ್ಲಿ ಮೇಲ್ಮನೆಯನ್ನ ರಾಜ್ಯಸಭೆ ಅಂತ ಏನ್ ಕರಿತೀವಿ, ಕೆಳಮನೆಯನ್ನ ಲೋಕಸಭೆ ಅಂತ ಏನ್ ಕರಿತೀವಿ, ಈ ರೀತಿಯ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನ ಜಾರಿಗೆ ತರುವುದನ್ನ ಶಿಫಾರಸ್ ಮಾಡಿದ್ದು 1935 ಕಾಯ್ದೆ. ಅದಾದ್ಮೇಲೆ ಪ್ರಾಂತ್ಯಗಳಲ್ಲಿ ಸ್ವಾಯತ್ತ ಅಧಿಕಾರವನ್ನ ಕೊಡುವುದು, ಅಂದ್ರೆ ಪ್ರಾಂತ್ಯಗಳಿಗೆ ಜವಾಬ್ದಾರಿಯುತ ಸರ್ಕಾರಗಳನ್ನು ನೇಮಕ ಮಾಡಕ್ಕೆ ಅವಕಾಶ ಮಾಡಿಕೊಡೋದು. ಮತ್ತೆ ಎಲ್ಲಾ ಒಂದು ಫೆಡರಲ್ ನ್ಯಾಯಾಲಯ, ಎಲ್ಲ ರಾಜ್ಯಗಳನ್ನ ಒಳಗೊಂಡಂತೆ ಒಂದು ಸುಪ್ರೀಂ ನ್ಯಾಯಾಲಯವನ್ನ ರಚನೆ ದೆಹಲಿಯಲ್ಲಿ ಮಾಡುವುದು. ಈ ತರದ ಫೆಡರಲ್, ಇದರಲ್ಲಿ ಯಾವ್ದಾದ್ರು ಒಂದು ಅಂಶ ನೀವು ಬರ್ಕೊಳ್ಳಿ, ಈಸಿಯಾಗಿ 2 ಮಾರ್ಕ್ಸ್ ಕೇಳಿದ್ರು ಕೂಡ ನಿಮ್ಗೆ ಬರೀಲಿಕ್ಕೆ ಬರಬಹುದು. ನೋಡಿ, ಎಲ್ಲ ವೆರಿ ಇಂಟ್ರೆಸ್ಟಿಂಗ್. ದ್ವಿ ಸರ್ಕಾರವನ್ನ ಜಾರಿಗೆ ತರುವುದು, ದ್ವಿ
ದ್ವಿಸದನ ಶಾಸಕಾಂಗ ಜಾರಿಗೆ ತರುವುದು, ಪ್ರಾಂತ್ಯಗಳಿಗೆ ಸ್ವಾಯತ್ತ ಅಧಿಕಾರವನ್ನ ಕೊಡುವುದು, ಫೆಡರಲ್ ನ್ಯಾಯಾಲಯವನ್ನ ಮಾಡೋದು. ಈ 4 ಅಂಶಗಳು ವೆರಿ ಇಂಟ್ರೆಸ್ಟಿಂಗ್, ಈಸಿಯಾಗಿ ನೆನ್ಪಿಟ್ಕೊಳ್ಬಹುದಾದಂಥದ್ದು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 10 ಇದೆ ನೋಡಿ. 1947 ಕಾಯ್ದೆ ಒಂದು ಮುಖ್ಯಾಂಶವನ್ನ ತಿಳಿಸಿ ಅಂತ ಹೇಳ್ತಾರೆ. 15 ಆಗಸ್ಟ್ 1947 ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಅವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಇದ್ದ, ನೆನ್ಪಿಟ್ಕೊಳ್ಳಿ. ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ವೈಸ್ರಾಯ್ ಅಥವಾ ಗವರ್ನರ್ ಜನರಲ್ ಅಂತ ಕರೀತಾರೆ. ಇವನೇ ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದವನು. ಈ ಶಾಸನ ಜಾರಿಗೆ ಬರುತ್ತಾ, ಅದರ ಪ್ರಕಾರ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ್ ಅಂತಕ್ಕಂಥ 2 ದೇಶಗಳನ್ನ ಜಾರಿಗೆ ತರುವುದು. ಇದು ಎರಡನೇ. ಇನ್ನೊಂದು ಅಂಶ ನೀವು ಬರೀಬೇಕು ಅಂದ್ರೆ ಭಾರತದ ಆಧಿಪತ್ಯದ ಮೇಲೆ ಬ್ರಿಟಿಷ್ ಅಧಿಕಾರವನ್ನ ಕೊನೆಗೊಳಿಸುವುದು. ಇದು ವೆರಿ ಇಂಪಾರ್ಟೆಂಟ್. 2 ಅಂಶ ಯಾವಾಗೂ ಕೇಳ್ತಾರೆ ಎಕ್ಸಾಮ್ಸ್ ದೃಷ್ಟಿಯಿಂದ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ, ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂತ. ಸೊ ಗಡಿ ರೇಖೆಯ ಅಧ್ಯಕ್ಷರು ಯಾರು ಅಂದ್ರೆ ಸರ್ ಸಿರಿಲ್ ರಾಡ್ಕ್ಲಿಫ್ ಅಂತ ಕೂಡ ಕರಿತೀವಿ. ಸರ್ ಸಿರಿಲ್ ರಾಡ್ಕ್ಲಿಫ್ ಈ ಒಂದು ಗಡಿ ರೇಖೆ ಆಯೋಗದ ಮುಖ್ಯಸ್ಥ ಆಗಿದ್ದ. ಯಾಕೆ ಇವನನ್ನ ಗಡಿ ರೇಖೆ ಆಯೋಗದ ಮುಖ್ಯಸ್ಥ ಅಂತೀವಿ ಅಂದ್ರೆ 1947 ಭಾರತ ವಿಭಜನೆಗೊಂಡಾಗ ಗುಜರಾತ್ ನಿಂದ ಹಿಡಿದು ಬಿಟ್ಟು ಇಲ್ಲಿ ಜಮ್ಮು ಕಾಶ್ಮೀರದವರೆಗಿನ ಈ ಪ್ರದೇಶದವರೆಗೂ ಕೂಡ ಈತ ಒಂದು ಬಾರ್ಡರ್ ನ ಫಿಕ್ಸ್ ಮಾಡ್ತಾನೆ. ಇದನ್ನ ರಾಡ್ಕ್ಲಿಫ್ ಲೈನ್ ಅಂತಾನೆ ಕರೀತಾರೆ. ಈಗ ಇದನ್ನೇನಂತ ಕರಿತೀವಿ ನಾವು? ರಾಡ್ಕ್ಲಿಫ್ ಲೈನ್ ಅಂತಾನೆ ಕರಿತೀವಿ. ಈಗ ಇದನ್ನ LOC ಅಂತ ಕರಿತೀವಿ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ. ಇನ್ನೊಂದ್ ಕಡೆ ಅಷ್ಟೇ ವಿಭಜನೆ ಮಾಡ್ಲಿಲ್ಲ ಇವನು, ಈ ಕಡೆ ಅಸ್ಸಾಂ ಅನ್ನು ಕೂಡ ವಿಭಜನೆ ಮಾಡ್ತಾನೆ, ಇದಿಷ್ಟು ಭಾಗನೂ ಕೂಡ ವಿಭಜನೆ ಮಾಡ್ತಾನೆ. ಇದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಕೂಡ ಕರಿತೀವಿ, ಇದನ್ನ ವೆಸ್ಟ್ ಪಾಕಿಸ್ತಾನ್ ಅಂತೀವಿ, ಈಸ್ಟ್. ಹೀಗೆ ಒಂದು ಲೈನ್ ಅನ್ನ ಗುರ್ತು ಮಾಡ್ದ. ಇಲ್ಲಿ ಅಸ್ಸಾಮು ವೆಸ್ಟ್ ಬೆಂಗಾಲ್ ಅನ್ನ ಡಿವಿಷನ್ ಮಾಡಿ ಒಂದು ಹೊಸ ಪ್ರಾಂತ್ಯ ಮಾಡ್ದ. ಇಲ್ಲಿ ಪಂಜಾಬ್, ಹರಿಯಾಣ ಮತ್ತೆ ರಾಜಸ್ಥಾನ್, ಗುಜರಾತ್ ಅನ್ನು ವಿಭಜನೆ ಮಾಡಿ ಇಲ್ಲೊಂದು ಪ್ಲೇಸ್ ಅನ್ನ ಮಾಡ್ದ. ಹೀಗೆ ಆ ಒಂದು ಗಡಿಯನ್ನ ಫಿಕ್ಸ್ ಮಾಡಿದವನೇ ಸರ್ ಸಿರಿಲ್ ರಾಡ್ಕ್ಲಿಫ್. ಹಂಗಾಗಿ ಇವನ್ನ ರಾಡ್ಕ್ಲಿಫ್ ಲೈನ್ ಅಂತಾನೆ ಕೂಡ ಕರೀತಾರೆ. ಮತ್ತೆ ಇಂಡಿಯಾ ಅಫ್ಘಾನಿಸ್ತಾನ್ ಅಂತ ಇದೆ, ಈ ಭಾಗದಲ್ಲಿ ನಾವು ಇದನ್ನ ಒಂದು ವಿಭಾಗ ಮಾಡಿದೀವಿ. ಇಲ್ಲಿಂದ ಈ ಕಡೆ ಕೂಡ ಕರಿತೀವಿ. ಇದನ್ನ ಮೆಕ್ಮೋಹನ್ ಕಾಲದಲ್ಲಿ ರೆಡಿ ಆಗಿತ್ತು, ಹಂಗಾಗಿ ಇದನ್ನ ಮೆಕ್ಮೋಹನ್ ಲೈನ್ ಅಂತ ಕರಿತೀವಿ. ಇಂಡಿಯಾ ಚೀನಾದ್ದು ಇದನ್ನ ರಾಡ್ಕ್ಲಿಫ್ ಲೈನ್ ಅಂತ ಕರಿತೀವಿ. ಸೊ ಇದನ್ನ RDM ಅಂತ ಕರಿತೀವಿ. ಸೊ ಇದು ರಾಡ್ಕ್ಲಿಫ್ ಲೈನ್, ಇದು ಮೆಕ್ಮೋಹನ್ ಲೈನ್, ಇದು ಡುರಾಂಡ್ ಲೈನ್ ಅಂತ ಕರಿತೀವಿ. ಇದು ಡುರಾಂಡ್ ಇದನ್ನ ಮಾಡಿದ್ದ. ಹಂಗಾಗಿ ಇದನ್ನ ನಮ್ಮಲ್ಲಿ ಹುಡುಗರಿಗೆ ನೆನ್ಪಿಟ್ಕೊಳಕ್ ಹೇಳ್ತೀನಿ, RMD ಗೊತ್ತಲ್ರಯ್ಯ ಅಂತ. RMD ಅಂದ್ರೆ ನೆನ್ಪಿಡ್ತಾರೆ ಹುಡುಗರೆಲ್ಲ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ RMD ಅಂತ. ಅದೇನೇ ಇದು ರಾಡ್ಕ್ಲಿಫ್ ಲೈನ್ ಇಂಡಿಯಾ ಪಾಕಿಸ್ತಾನ್, ಇದು ಮೆಕ್ಮೋಹನ್ ಲೈನ್ ಇಂಡಿಯಾ ಚೀನಾ. ಸೊ ಡುರಾಂಡ್ ಲೈನ್ ಅಂದ್ರೆ ಇಂಡಿಯಾ ಅಫ್ಘಾನಿಸ್ತಾನ್. ಇದಿಷ್ಟು ಕ್ಲೀನ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಬರೋಣ, ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯ್ತು ಅಂತ. ಭಾರತ ಸ್ವತಂತ್ರಗೊಂಡಿದ್ದು 1947 ಸಂದರ್ಭದಲ್ಲಿ. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಅಧಿಕಾರ ಹಸ್ತಾಂತರ ಆಗ್ಬೇಕು ಅಂತ ಬಂದಾಗ 1946 ಸೆಪ್ಟೆಂಬರ್ 2 ನಂದೇ ಈ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಿತ್ತು. ಅಂದ್ರೆ 11 ಪ್ರಾಂತ್ಯಗಳಲ್ಲಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಗಳಲ್ಲೂ ಕೂಡ ಸರ್ಕಾರ ರಚನೆಯ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಹಂಗಾಗಿ ಈ ಒಂದು ನಾರ್ತ್ ವೆಸ್ಟ್ ಫ್ರಂಟೈನರ್ ಏನು ಪಾಕಿಸ್ತಾನದ ಭಾಗ ಇದೆ, ಇಲ್ಲಿಗೂ ಬೇರೆ ಚುನಾವಣೆ, ಭಾರತದಲ್ಲಿ 11 ಪ್ರಾಂತ್ಯಗಳಿಗೆ ಚುನಾವಣೆ ನಡೆದಿತ್ತು. ಹಂಗಾಗಿ ಮಧ್ಯಂತರ ಸರ್ಕಾರ ರಚನೆ ಆಗಿದ್ದು 1946 ಸೆಪ್ಟೆಂಬರ್ 2 ಅಂತ. ನೆಕ್ಸ್ಟ್ ಬರೋಣ, ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚಿಸಿತು ಅಂತ ಕರೀತಾರೆ. ಯಾವ ಸಭೆಯು ಅಂದ್ರೆ ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಿತ್ತು. ಎಲ್ಲಿಯವರೆಗೆ ಮಧ್ಯಂತರ ಸರ್ಕಾರ ಜಾರಿಯಲ್ಲಿತ್ತು ಅಂತ ಕೇಳಿದ್ರೆ 15 ಆಗಸ್ಟ್ 1947 ವರೆಗೆ. ಅಲ್ಲಿಗೆ ನಿಮಗೆ ಗೊತ್ತಾಗಬೇಕು, 1946 ಇಂದ 1946 ಸೆಪ್ಟೆಂಬರ್ ಇಂದ 1947 ಆಗಸ್ಟ್ ವರೆಗೂ ಈ ಮಧ್ಯಂತರ ಸರ್ಕಾರ ಇದೆ ಅಂತ. ಓಕೆ, ರಚನೆ ಮಾಡಿದವರು ಯಾರು ಅಂತಂದ್ರೆ ರಾಜ್ಯಾಂಗ ರಚನಾ ಸಭೆ. ನೋಡಿ, 3 ಪಾಯಿಂಟ್ ನೆನ್ಪಿಡ್ಕೊಂಡ್ರೆ 3 ಕ್ವಶನ್ ಗಳಿಗೆ ಆನ್ಸರ್ ಬರೀತೀರಾ. ಮಧ್ಯಂತರ ಸರ್ಕಾರ ರಚನೆ ಆಗಿದ್ದು 1946 ಸೆಪ್ಟೆಂಬರ್ ಇಂದ ಎಲ್ಲಿವರೆಗಿತ್ತು? 1947 ಆಗಸ್ಟ್ 15 ವರೆಗೂ, ಭಾರತ ಸ್ವತಂತ್ರ ಆಗುವವರೆಗೂ ಇತ್ತು. ಸೆಪ್ಟೆಂಬರ್ 6 ಆಗಸ್ಟ್ 15 ವರೆಗೂ ಇತ್ತು. ಯಾರು ರಚನೆ ಮಾಡಿದವರು? ರಾಜ್ಯಾಂಗ ರಚನಾ ಸಭೆನವರು ಇದನ್ನ ರಚನೆ ಮಾಡಿದ್ರು ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಕ್ವಶನ್ ನಂಬರ್ 15 ಇದೆ ನೋಡಿ.
ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದವ್ರು ಯಾರು ಅಂತ. ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದವರು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು. ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು ಅಂತಂದ್ರೆ ನೋಡಿ, ಅಕ್ಟೋಬರ್ 1951 ಇಂದ ಹಿಡಿದು ಫೆಬ್ರವರಿ 1952 ವರೆಗೆ ಮೊದಲ ಸಾರ್ವತ್ರಿಕ ಚುನಾವಣೆ ಕೂಡ ನಡೀತು. ಇಡೀ ಭಾರತದಾದ್ಯಂತ ಈ ಚುನಾವಣೆ ನಡೆದಿತ್ತು. ನೆಕ್ಸ್ಟ್ ನೋಡೋಣ, ಯಾವ ದೇಶವನ್ನ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರೀತಾರೆ ಅಂದ್ರೆ, ಬಿಗ್ಗೆಸ್ಟ್ ಡೆಮೋಕ್ರೆಟಿಕಲ್ ನೇಷನ್ ಅಂತ ಕರೆದ್ರೆ ಭಾರತ. ಇನ್ನೊಂದು ನಿಮಗೆ ಹೇಳ್ಕೊಡ್ತೀನಿ, ಅತ್ಯಂತ ಚಿಕ್ಕ ಪ್ರಜಾಪ್ರಭುತ್ವ ದೇಶ ಯಾವುದು ಅಂತಂದ್ರೆ ಅಮೆರಿಕ ಅಂತಾನೂ ಕೂಡ ಹೇಳ್ತಾರೆ. ಅತ್ಯಂತ ಚಿಕ್ಕ ಸಂವಿಧಾನ ಹೊಂದಿದ ರಾಷ್ಟ್ರ ಯಾವುದು ಅಂತಂದ್ರೂ ಕೂಡ ಅಮೆರಿಕನ್ ಹೇಳ್ತೀವಿ. ಹಾಗಾಗಿ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತಂದ್ರೆ ಭಾರತ. ನೆಕ್ಸ್ಟ್ ಮಾಡೋಣ, ವೆರಿ ಇಂಟ್ರೆಸ್ಟಿಂಗ್, ಬಹಳ ಸರಿ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಟ್ರೆಸ್ಟಿಂಗ್ ಬರುತ್ತಿದ್ದು, ಪ್ಯಾರಾಮೌಂಟ್ ಸಿ ಅಂದ್ರೆ ಏನು ಅಂತ. ಪ್ಯಾರಾಮೌಂಟ್ ಸಿ ಅಂದ್ರೆ ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯವನ್ನ ಹೊಂದಿರ್ತವೆ. ನೋಡಿ, ದೇಶೀಯ ಸಂಸ್ಥಾನಗಳು ನಿಮಗೆ ಗೊತ್ತಿದೆಯಲ್ಲ, ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಸುಮಾರು 261 ಇದ್ವು ಅಂತ ಅನ್ಕೋಣ. ಅಷ್ಟು ಪ್ರಾಂತ್ಯಗಳು ಕೂಡ ಇದ್ವು. ಇವೆಲ್ಲ ದೇಶೀಯ ಸಂಸ್ಥಾನಗಳು ಅಂತ ಕರಿತೀವಿ. ಈ ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವತಂತ್ರವನ್ನ ಹೊಂದಿದ್ವು. ವಿದೇಶಿ ವ್ಯವಹಾರ ಅಂತ ಬಂದ್ರೆ ಆ ಒಂದು ವಿದೇಶಿ ವ್ಯವಹಾರ ಮತ್ತು ಮಿಲಿಟರಿಗಳನ್ನ ಬ್ರಿಟಿಷರು ತಮ್ಮ ನಿಯಂತ್ರಣಕ್ಕೆ ಇಟ್ಕೊಂಡಿದ್ರು. ಓಕೆ, ಹೀಗೆ ನಿಯಂತ್ರಣಕ್ಕೆ ಒಳಪಟ್ಟಿರೋದನ್ನೇ ಪ್ಯಾರಾಮೌಂಟ್ ಸಿ ಅಂತ ಕರೀತಾರೆ. ಅಂದ್ರೆ ದೇಶೀಯ ಸಂಸ್ಥಾನಗಳಿಗೆ ತಮ್ಮದೇ ರಾಜ್ಯದ ಆಂತರಿಕ ವಿಷಯಗಳ ಜವಾಬ್ದಾರಿಯನ್ನ ಇಲ್ಲಿನ ರಾಜರು ನೋಡಿಕೊಳ್ಳುವುದು, ಮತ್ತೆ ದೇಶದ ಜವಾಬ್ದಾರಿಯನ್ನ ನೋಡಿಕೊಳ್ಳೋದು ಬ್ರಿಟಿಷರು. ಹಂಗೆ ಹಾಗಾಗಿ ವಿದೇಶಿ ವ್ಯವಹಾರ, ಮಿಲಿಟರಿ ವಿಷಯಗಳನ್ನ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸುವುದು ಮತ್ತು ದೇಶೀಯ ಸಂಸ್ಥಾನಗಳ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯವನ್ನ ಹೊಂದಿರುವಂತದ್ದು, ಇದನ್ನ ನಾವು ಪ್ಯಾರಾಮೌಂಟ್ ಸಿ ಅಂತ ಕರಿತೀವಿ. ನೀಟಾಗಿ ಹೇಳೋದಾದ್ರೆ ನೋಡಿ, ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವತಂತ್ರವನ್ನ ಹೊಂದಿರುವುದು, ಜೊತೆಗೆ ದೇಶದ ವಿದೇಶಿ ವ್ಯವಹಾರ ಮತ್ತು ಮಿಲಿಟರಿ ವಿಷಯಗಳನ್ನ ಬ್ರಿಟಿಷರು ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು, ಇದನ್ನ ಪ್ಯಾರಾಮೌಂಟ್ ಸಿ ಅಂತ ಕೂಡ ನಾವು ಅದನ್ನ ಕರಿತೇವೆ. ಸುಂದರವಾಗಿದೆ ಅಲ್ವಾ? ಆದ್ರೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಹಾಕ್ಬೇಕಲ್ವಾ? ಸೊ ನೆಕ್ಸ್ಟ್ ಮಾಡೋಣ, ಆಪರೇಷನ್ಸ್ ಪೋಲೋ. ವೆರಿ ಇಂಟ್ರೆಸ್ಟಿಂಗ್, ಇದು ಬಹಳ ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನಿಮ್ಗೆ, ಆಪರೇಷನ್ಸ್ ಪೋಲೋ ಅಂದ್ರೆ ಏನು ಅಂತ. ನೋಡಿ, ಭಾರತ ಸ್ವತಂತ್ರಗೊಂಡಾಗ 3 ಪ್ರಾಂತ್ಯಗಳು ಭಾರತಕ್ಕೆ ಸೇರೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ಒಂದು ಕಾಶ್ಮೀರ, ಇನ್ನೊಂದು ಹೈದರಾಬಾದ್, ಓಕೆ, ಇನ್ನೊಂದು ಹೈದರಾಬಾದ್, ಮತ್ತೊಂದು ನಿಮಗೆ ನೆನಪಿರ್ಲಿ ಗುಜರಾತ್ ಸಮೀಪದಲ್ಲಿ ಬರುವಂತಹ ಜುನಾಗಢ ಪ್ರಾಂತ್ಯ. ಇಡೀ ಭಾರತದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನೀವೆಲ್ಲಾ ರಾಜರುಗಳು ದೇಶಕ್ಕಾಗಿ ನಿಮ್ಮ ನಿಮ್ಮ ರಾಜ್ಯಗಳನ್ನು ಬಿಟ್ಕೊಡ್ಬೇಕು ಅಂದಾಗ ಎಲ್ಲರೂ ಬಿಟ್ಕೊಟ್ಬಿಟ್ರು. ಆದರೆ ಈ 3 ಪ್ರಾಂತ್ಯಗಳು ಬಿಟ್ಕೊಳ್ಳಿಲ್ಲ. ಕಾಶ್ಮೀರದಲ್ಲಿ ಮಹಾರಾಜ ಹರಿ ಸಿಂಗ್ ಇದ್ದ, ಇಲ್ಲಿ ಮಹಾರಾಜ ಹರಿ ಸಿಂಗ್. ಓಕೆ, ಹೈದರಾಬಾದ್ ಅಲ್ಲಿ ಹೈದರಾಬಾದ್ ನಿಜಾಮ್ ಇದ್ದ, ಇಲ್ಲಿ ನಿಜಾಮ್. ಇಲ್ಲೂ ಕೂಡ ಅಷ್ಟೇ ನಿಜಾಮ್ ಆಡಳಿತ ಇತ್ತು. ಆದ್ರೆ ಕಾಶ್ಮೀರವನ್ನ ಒಂದು ಒಪ್ಪಂದದ ಮೂಲಕ ಭಾರತಕ್ಕೆ ಸೇರ್ಪಡೆ ಮಾಡಕ್ ಒಪ್ಕೊಂಡ್ರು. ಜುನಾಗಢ ಕೂಡ ಇಲ್ಲಿ ಜನಮತ ಗಣನೆ ಮುಖಾಂತರ ಒಪ್ಕೊಂಡ್ರು. ಬಟ್ ಹೈದರಾಬಾದ್ ಒಪ್ಕೊಂಡಿರ್ಲಿಲ್ಲ. ಓಕೆ, ಹೈದರಾಬಾದ್ ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ, ಇಲ್ಲ ಸ್ವತಂತ್ರ ಆಗ್ತೀವಿ ಅಂತೇಳಿ ಇಲ್ಲಿ ನಿಜಾಮ್ ಕುತಂತ್ರ ಮಾಡ್ತಾ ಇದ್ದ. ಇದರ ವಿರುದ್ಧವಾಗಿ ನೆನ್ಪಿಟ್ಕೊಳ್ಳಿ, ಹಾಗಾಗಿನೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೆಯೋದು. ನೋಡಿ, ಇಲ್ಲಿ ಅದೇ ರೀತಿ ಆಪರೇಷನ್ ಪೋಲೋ ಅಂದ್ರೆ ಏನು ಅಂದ್ರೆ, ಹೈದರಾಬಾದ್ ನಿಜಾಮನ ಆಡಳಿತದ ಅರಾಜಕತೆಯನ್ನ ಅಂತ್ಯಗೊಳಿಸಿ ಭಾರತದ ಸೇನೆ 1948 ಸೆಪ್ಟೆಂಬರ್ ನಲ್ಲಿ ಮಾಡಿದ ಪೊಲೀಸ್ ಕಾರ್ಯಾಚರಣೆಯನ್ನ ಆಪರೇಷನ್ ಪೋಲೋ ಅಂತ ಕರೀತಾರೆ. ಈ ರೀತಿ ಪೊಲೀಸ್ ಕಾರ್ಯಾಚರಣೆಯನ್ನ ನೆರೆಸಿ ಹೈದರಾಬಾದ್ ಅನ್ನ ಭಾರತಕ್ಕೆ ಸೇರಿಸಲಾಯಿತು. ಹೀಗೆ ಸೇರಿಸುವ ಕ್ರಮವೇ ಆಪರೇಷನ್ ಪೋಲೋ. ನೋಡಿ, ಸೆಂಟೆನ್ಸ್ ಬುಕ್ ಅಲ್ಲಿ ಇರುತ್ತೆ ನಿಮ್ಗೆ, ನೀವು ನಿಮ್ದೇ ಆದ ರೂಲ್ಸ್ ಅಲ್ಲೂ ಕೂಡ ಬರೀಬಹುದು. 1948 ಸೆಪ್ಟೆಂಬರ್ ನಲ್ಲಿ ಹೈದರಾಬಾದ್ ನಿಜಾಮನ ಒಂದು ಅಧಿಕಾರವನ್ನ ಹೈದರಾಬಾದ್ ಅಲ್ಲಿ ಅಂತ್ಯಗೊಳಿಸಿ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಅದನ್ನು ಭಾರತಕ್ಕೆ ಸೇರ್ಪಡೆ ಮಾಡುವ ವಿಧಾನವೇ ಆಪರೇಷನ್ ಪೋಲೋ ಅಂತಾನೂ ಬರೀಬಹುದು. ನೆನ್ಪಿಟ್ಕೊಳ್ಳಿ, ಆಪರೇಷನ್ ಪೋಲೋ ಅಂದ ತಕ್ಷಣ ನೀವು ನೆನ್ಪಿರ್ಬೇಕು, ಹೈದರಾಬಾದ್ ಮತ್ತು ಹೈದರಾಬಾದ್ ನಿಜಾಮ್ ಇವನ ಆಡಳಿತವನ್ನ ಕೊನೆಗೊಳಿಸುವುದು ಮತ್ತೆ ಅದನ್ನ ಭಾರತಕ್ಕೆ ಸೇರಿಸುವುದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
ನೆಕ್ಸ್ಟ್ ಬರೋಣ, ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ವೆರಿ ಇಂಟ್ರೆಸ್ಟಿಂಗ್ ಇದು. ಭಾರತದ ರಾಜ್ಯಗಳು 3 ವಿಷಯಗಳಲ್ಲಿ ಅಂದ್ರೆ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಭಾರತದ ಒಕ್ಕೂಟದಲ್ಲಿ ಸೇರಲು ಮಾಡಿಕೊಂಡ ಒಪ್ಪಂದದ ಪತ್ರ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಭಾರತದ ರಾಜ್ಯಗಳು 3 ವಿಷಯಗಳಲ್ಲಿ ಅಂದ್ರೆ ಒಂದು ರಕ್ಷಣೆ, ಮತ್ತೊಂದು ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಮಾಡಿಕೊಂಡ ಒಪ್ಪಂದ ಪತ್ರ. ಇದನ್ನೇನಂತ ಕರಿತೀವಿ? ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ ಅಂತ ಕರಿತೀವಿ. ಇಲ್ಲೊಂದು ನಿಮ್ಗೆ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ಒಪ್ಪಂದ ಪತ್ರವನ್ನು ಯಾರ ಜೊತೆ ಮಾಡ್ಕೊಂಡಿದ್ರು ಅಂತ ನೀವು ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋಣ, ಭಾರತದ ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನ ಕೊಡ್ತು ಅಂತ. ಪ್ರತ್ಯೇಕ ಸ್ಥಾನಮಾನವನ್ನು ಕೊಟ್ಟಿದ್ದು 370ನೇ ವಿಧಿ. 370ನೇ ವಿಧಿ ಪ್ರಕಾರ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ಕೊಟ್ಟಿದ್ರು. ನೆನ್ಪಿಟ್ಕೊಳ್ಳಿ, ಕಾಶ್ಮೀರಕ್ಕೆ ಇಲ್ಲಿ ಪ್ರತ್ಯೇಕ ಸ್ಥಾನಮಾನ. ಇದಕ್ಕೆ ಅವ್ರದೇ ಆಗಿರ್ತಕ್ಕಂತ ಸಂವಿಧಾನವನ್ನ ಮಾಡ್ಕೊಳ್ಳೋದು. ಅವ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ತಾ ಇರ್ಲಿಲ್ಲ. ಅವರು ಅಲ್ಲಿ ಅವರಿಗೆ ಸಪರೇಟ್ ಆಗಿರ್ತಕ್ಕಂತ ಒಬ್ಬ ಅಧಿಕಾರಿ, ಅವನದೇ ಮಾಡೋದು. ಸೊ ಅವನ್ಗೆ ಬೇಕಾದಂತ ಸೈನ್ಯವನ್ನು ಮಾಡ್ಕೊಳ್ಳೋದು, ಅವನ್ಗೆ ವಿದೇಶಿ ವ್ಯವಹಾರ, ಇಂಥವೆಲ್ಲ ಸಪರೇಟ್ ಸ್ಪೆಷಲ್ ಆಗಿ ಕೊಟ್ಟಿದ್ರು 370ನೇ ವಿಧಿ. ಇದನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕಿತ್ತಾಕಿದ್ರು. ಯಾಕೆ ಅಂತಂದ್ರೆ ಇಲ್ಲಿರೋರೆಲ್ಲ ಪಕ್ಕದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ ಜೊತೆಗೆ ಅರಾಜಕತೆ ಒಪ್ಪಂದಗಳನ್ನು ಮಾಡ್ಕೊಂಡು ಇಲ್ಲಿನ ಜನರ ಸ್ಥಿತಿಯನ್ನ ಹಾಳು ಮಾಡಿದ್ರು. ಹಂಗಾಗಿ ಭಾರತೀಯ ಮಿಲಿಟರಿಗೆ ಇಲ್ಲಿ ಜನ ಕಲ್ತಕೊಂಡು ಹೊಡಿತಾ ಇದ್ರು ಹಿಂದೆ. ಬಟ್ ಈಗ ಅದೆಲ್ಲ ನಡೀತಾ ಇಲ್ಲ. ಯಾಕಂದ್ರೆ ಅವರು ಕೂಡ 370ನೇ ವಿಧಿಯನ್ನ ಕ್ಯಾನ್ಸಲ್ ಮಾಡಿದೀವಿ. ಹಾಗಾಗಿ ಕಾಶ್ಮೀರದವರು ಭಾರತದ ಇತರ ರಾಜ್ಯಗಳಂತೆ ಅವರು ಕೂಡ ಇಲ್ಲಿ ಇರಬೇಕು ಅಂತ. ಎಲ್ಲ ರಾಜ್ಯಗಳು ಹೆಂಗ್ ಬದುಕ್ತಾವೋ ಅವ್ರಿಗೂ ಇಲ್ಲ ಅವ್ಗೆ. ಹಂಗಾಗಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ಕೊಟ್ಟಿದ್ದು 370 ವಿಧಿ. ಈಗ ಅದನ್ನ ಕಿತ್ತಾಕಿದೀವಿ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರನ್ನೇ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯೋದು. ಯಾಕೆ ಅಂತಂದ್ರೆ ಭಾರತದ ಅಷ್ಟೂ ಸ್ಥಳೀಯ ರಾಜರುಗಳು ಸ್ವತಂತ್ರ ಆದ ತಕ್ಷಣ ಅದನ್ನ ಸೇರ್ಪಡೆ ಮಾಡುವಂತ ಕೆಲಸ ಅವ್ರ ಮೇಲೆ ಬಿದ್ದಿತ್ತು. ಹಾಗಾಗಿ ಎಲ್ಲ ಭಾರತೀಯ ರಾಜರುಗಳನ್ನ ಮನವೊಲಿಸಿ ಅವ್ರನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದಂತ ದೊಡ್ಡ ಕೆಲಸವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಮಾಡಿದ್ರು ಅಂತ. ನೆಕ್ಸ್ಟ್ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಯಾವಾಗ ರಚನೆ ಆಯ್ತು ಅಂತ. ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಆಗಿದ್ದು 1953ರಲ್ಲಿ. ನೆನಪಿಟ್ಕೊಳ್ಳಿ ನೋಡಿ, 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಆಗತ್ತೆ. ಓಕೆ, ರಚನೆ ಆದಾಗ ಅದರ ಅಧ್ಯಕ್ಷನಾಗಿ ಫಜಲ್ ಅಲಿ ಅವ್ರನ್ನ ನೇಮಕ ಮಾಡ್ತಾರೆ. ಫಜಲ್ ಅಲಿ ಅವರನ್ನ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಅಂತ ಕರಿತೀವಿ. ಇವ್ರ ಜೊತೆಗೆ KM ಫಣಿಕ್ಕರ್ ಅವರು ಮತ್ತೆ ಹೃದಯನಾಥ್ ಕುಂಜರು ಅಂತ ಕರಿತೀವಿ. HN ಕುಂಜರು ಅವ್ರನ್ನ ನೇಮಕ ಮಾಡಿದ್ರು. ಇವ್ರು ಇಡೀ ಒಂದು ಭಾರತವನ್ನ ಸಂಚಾರ ಮಾಡ್ಬಿಟ್ಟು ಕೊನೆಗೆ 1956 ಅಲ್ಲಿ ಭಾಷೆಗಳ ಆಧಾರದ ಮೇಲೆ ದೇಶವನ್ನ ರಾಜ್ಯಗಳಾಗಿ ವಿಭಜನೆ ಮಾಡಬೇಕು ಅಂತ ಒಂದು ಇವರು ವರದಿಯನ್ನ ಕೊಟ್ರು. ಆ ವರದಿ ಯಾವಾಗ 1956ಗೆ ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿ ಜಾರಿ ಆಯ್ತು. ಹಾಗೆ ಜಾರಿಯಾಗಿದ್ದು ಇದು 3. ಇದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಇದಕ್ಕಿಂತ ಮುಂಚೆ JVP ಕಮಿಟಿ ಇತ್ತು. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸಿದ್ದರಾಮಯ್ಯ ಅವರು ಒಂದು ಕಮಿಟಿ ಮಾಡಿದ್ರು. ಬಟ್ ಇದು ಫೇಲ್ ಆಯ್ತು. ಆಮೇಲೆ 2ನೇ ಕಮಿಟಿ ಬಂತು, ಅದು ಫೇಲ್ ಆಯ್ತು. 3ನೇ ಕಮಿಟಿ ಬಂದಿದೆ 1953ನಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಬಂತು. ಫಜಲ್ ಅಲಿ ಅವರು, KM ಫಣಿಕ್ಕರ್ ಅವರು, HN ಕುಂಜರು ಅಂದ್ರೆ ಹೃದಯನಾಥ್ ಕುಂಜರು ಇವರೆಲ್ಲ ಸಂಚಾರ ಮಾಡ್ಬಿಟ್ಟು ರಾಜ್ಯಗಳನ್ನ ಭಾಷೆಗಳ ಆಧಾರದ ಮೇಲೆ ವಿಭಜನೆ ಮಾಡಬೇಕು ಅಂತ ಬಂದಾಗ 1956 ಅಲ್ಲೇ ನೆನ್ಪಿಟ್ಕೊಳ್ಳಿ ರಾಜ್ಯ ವಿಭಜನೆ ಆಯ್ತು. ಆ ಕಾಯ್ದೆ ಕೂಡ ಜಾರಿಗೆ ಬಂದಿದ್ದು ಆವಾಗ್ಲೇನೆ. ಹಾಗೆ ರಾಜ್ಯ ಕಾಯ್ದೆ ಜಾರಿಗೆ ಬಂದಾಗ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಲಾಗಿತ್ತು. ಸೊ ಈಗ ಪ್ರಸ್ತುತ ಅಂತ ಏನಾರ ಕೇಳಿದ್ರೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶ ಇದೆ. ಏನ್ ಸಾರ್ ಇದು 6 ಇದ್ದಿದ್ದು 8 ಆಗಿದೆ ಅಂತ ನೀವು ಕೇಳಿದ್ರೆ ನೋಡಿ, ಕಾಶ್ಮೀರವನ್ನ ರಾಜ್ಯವಾಗಿತ್ತು, ರಾಜ್ಯದ ಸ್ಥಾನಮಾನವನ್ನ ಕಿತ್ತಾಕಿ ಕಾಶ್ಮೀರವನ್ನ ಈಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ. ಒಂದು ಕಾಶ್ಮೀರ ಮತ್ತೊಂದು ಲಡಾಖ್ ಅಂತ ಮಾಡಿದ್ದಾರೆ. ಹೀಗೆ 2 ಪ್ರಾಂತ್ಯಗಳಾಗಿದ್ರಿಂದ ಈ 6 ಇದ್ದಿದ್ದು 8 ಆಗಿದೆ. ದೆಹಲಿಯನ್ನ NTC ಅಂತ ಕೂಡ ಕರೀತಾರೆ, ನ್ಯಾಷನಲ್ ಟೆರಿಟರಿ ಕ್ಯಾಪಿಟಲ್ ಅಂತ NTC ಅಂತ ಕರಿತೀವಿ ಡೆಲ್ಲಿಯನ್ನ. ಓಕೆ, ಸೊ ಇದು ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಇದರಲ್ಲಿದೆ. ಸೊ ನೆಕ್ಸ್ಟ್
ಬಾಂಬೆಯನ್ನ ಯಾವಾಗ ವಿಭಜಿಸಲಾಯ್ತು ಅಂತ ಕೇಳ್ತಾರೆ. ಬಾಂಬೆಯನ್ನ ವಿಭಜಿಸಿದ್ದು 1960 ನೆನ್ಪಿಟ್ಕೊಳ್ಳಿ. ಅವಾಗ ಮುಂಬೈ ಪ್ರಾಂತ್ಯ ಅಂತ ಏನು ಕರ್ಸ್ಕೊಳ್ತಾ ಇದ್ರು, ಈ ಮುಂಬೈ ಪ್ರಾಂತ್ಯ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರದಲ್ಲಿತ್ತು. ಹಾಗಾಗಿ ಇದನ್ನ ಡಿವೈಡ್ ಮಾಡ್ಬಿಟ್ಟು ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಗುಜರಾತ್ ಅಂತೇಳಿ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಪಂಜಾಬ್ ಅನ್ನ ಯಾವಾಗ ವಿಭಜಿಸಲಾಯಿತು ಅಂದ್ರೆ 1966 ಮೊದಲ ಬಾರಿಗೆ ಪಂಜಾಬ್ ಅನ್ನ ಸರ್ ಸಿರಿಲ್ ರಾಡ್ಕ್ಲಿಫ್ ವಿಭಜನೆ ಮಾಡಿದ್ದ. ಯಾಕೆ ಅವನು ಇದನ್ನ ವೆಸ್ಟ್ ಪಂಜಾಬ್, ಈಸ್ಟ್ ಪಂಜಾಬ್ ಅಂತ ಮಾಡಿ ಇದನ್ನ ಪಾಕಿಸ್ತಾನಕ್ಕೆ ಸೇರಿಸಿದ್ದ. ಈ ಪಂಜಾಬ್ ಅನ್ನ ಮತ್ತೆ ವಿಭಜನೆ ಮಾಡ್ತೀವಿ ನಾವು, ಪಂಜಾಬ್ ಮತ್ತೆ ಹರಿಯಾಣ ಅಂತ ಕೂಡ ಡಿವೈಡ್ ಆಗುತ್ತೆ. ಇವೆರಡಕ್ಕೂ ಒಂದೇ ಕ್ಯಾಪಿಟಲ್ ಸಿಟಿ ಮಾಡಿದ್ವಿ, ಅದೇನೆ ನಾವು ಚಂಡೀಗಢ ಅಂತ ಕರಿತೀವಿ. ಎರಡೂ ರಾಜ್ಯಕ್ಕೂ ಒಂದೇ ಕ್ಯಾಪಿಟಲ್ ಅದು ಚಂಡೀಗಢ. ಓಕೆ, ಚಂಡೀಗಢ ಕೂಡ ನೆನ್ಪಿಟ್ಕೊಳ್ಳಿ. ಹಂಗಾಗಿ ಪಂಜಾಬ್ ಅನ್ನು ವಿಭಜಿಸಿದ್ದು 1966. ಯಾವೆರಡು ರಾಜ್ಯ ಅದು? ಪಂಜಾಬ್ ಪ್ಲಸ್ ಹರಿಯಾಣ ಆಗಿತ್ತು. ಓಕೆ, ಹರಿಯಾಣ ನೆನ್ಪಿಟ್ಕೊಳ್ಳಿ. 2014 ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಅಂದ್ರೆ ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ಮಾಡಲಾಗಿದೆ. ಓಕೆ, ಇದು ನಿಮ್ಗೆ ಇಷ್ಟು ಕೂಡ ನಿಮ್ಗೆ ಈ ಪ್ರಶ್ನೆಗಳು ನೆನಪಿರಬೇಕು. ನೆಕ್ಸ್ಟ್ ಬೇಡ, ಯಾವ ಕಾಯ್ದೆಯು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನ ಭದ್ರಪಡಿಸಿತು ಅಂತ ಹೇಳಿದ್ರೆ 1919 ಭಾರತ ಸರ್ಕಾರ ಕಾಯ್ದೆ. ಇದನ್ನ ಮಾಂಟೆಗ್ಯೂ ಚಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಮಾಂಟೆಗ್ಯೂ ಯಾರಂದ್ರೆ ಭಾರತದ ಕಾರ್ಯದರ್ಶಿ ಆಗಿದ್ದವನು ಇವನು. ಸೊ ಚಮ್ಸ್ಫರ್ಡ್ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಅಂತ ಕರಿತೀವಿ. ಇವರಿಬ್ಬರ ಸಹಕಾರದಿಂದ ಬಂದಿದ್ದೆ 1919 ಭಾರತ ಸರ್ಕಾರ ಕಾಯ್ದೆ. ಭಾರತಕ್ಕೆ ಜವಾಬ್ದಾರಿಯುತ ಸರ್ಕಾರ ಕೊಡ್ತೀವಿ ಅಂತ. ಜವಾಬ್ದಾರಿಯುತ ಸರ್ಕಾರ ಅಂದ್ರೆ ಗ್ರಾಮಗಳಿಗೆ ಗ್ರಾಮ ಪಂಚಾಯತ ಮತ್ತು ಜಿಲ್ಲೆಗಳಿಗೆ ಜಿಲ್ಲಾ ಪಂಚಾಯತ್, ಈ ರೀತಿ ಅಧಿಕಾರಗಳನ್ನ ಕೊಡೋದನ್ನ ಜವಾಬ್ದಾರಿಯುತ ಸರ್ಕಾರ ಅಂತ ಕರೀತಾರೆ. ನೆಕ್ಸ್ಟ್ ಬೇಡ, ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಯಾವ ಕಾಯ್ದೆಯು ಅವಕಾಶ ಮಾಡಿಕೊಡ್ತು ಅಂದ್ರೆ ಭಾರತದಲ್ಲಿ ಫೆಡರಲ್ ಸರ್ಕಾರದ ರಚನೆ ಕೊಟ್ಟಿದ್ದು 1935 ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಭಾರತ ಸರ್ಕಾರ ಕಾಯ್ದೆ ಇದನ್ನ ನಮ್ಗೆ ಅವಕಾಶ ಮಾಡಿಕೊಡ್ತು. ಇವತ್ತು ಭಾರತ ಸಂವಿಧಾನ ಇದ್ರ ಮೇಲೆನೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಭಾರತದ ಪ್ರಥಮ ಲೋಕಸಭೆ ಸ್ಪೀಕರ್ ಯಾರು ಅಂತ ಕೇಳ್ತಾರೆ. ಪ್ರಥಮ ಲೋಕಸಭೆ ಸ್ಪೀಕರ್ ಯಾರು ಅಂದ್ರೆ ಜಿ.ವಿ. ಮಾವಳಂಕರ್. ಇವರು ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಹೆಂಗ್ ಆಯ್ಕೆ ಮಾಡ್ತಾರೆ ನೋಡಿ. ಲೋಕಸಭೆಯಲ್ಲಿ ಆಡಳಿತ ಪಕ್ಷ ಬರ್ತದೆ, ಲೋಕಸಭೆಯಲ್ಲಿ ಆಡಳಿತ ಪಕ್ಷ ಆಗುತ್ತೆ. ಈ ಆಡಳಿತ ಪಕ್ಷದಲ್ಲಿ ಒಬ್ಬನನ್ನ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಕೂಡ ಈಗ ಒಂದು ಕಮೆಂಟ್ ಅಲ್ಲಿ ತಿಳಿಸಿ, ಪ್ರಸ್ತುತ ಈಗ ಯಾರು ನಮ್ಮ ಲೋಕಸಭೆಯ ಸ್ಪೀಕರ್? ಓಕೆ, ಅದಕ್ಕೊಂದು ಕ್ಲೂ ಕೊಡ್ತೀನಿ. ಈಗ ರಾಜಸ್ಥಾನದ ಕೋಟಾದಿಂದ ಗೆದ್ದು ಬಂದಿರೋ ಅಂತವ್ರೆ ಈಗ ಲೋಕಸಭೆ ಸ್ಪೀಕರ್ ಆಗಿದ್ದಾರೆ. ಯಾರು ಅಂತ ನೀವು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಸೊ ಇದಿಷ್ಟು ನಮ್ಮ ಇವತ್ತಿನ 1 ಮಾರ್ಕ್ಸ್ ನ ಪ್ರಶ್ನೆಗಳಾಯ್ತು. ಸೊ 2 ಮಾರ್ಕ್ಸ್ ನ ಪ್ರಶ್ನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ತಾರೆ. ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗಿದ್ದು 1937 ಎಲ್ಲಿ ಅಂದ್ರೆ ದೆಹಲಿಯಲ್ಲಿ ಅಂತ ಕೇಳ್ತಾರೆ. ಮತ್ ನಿಮ್ಗೆ ಇದನ್ನೇ ನಿಮ್ಗೆ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ. ಓಕೆ, ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿತ್ತು. ಅದೆಲ್ಲಿ ಅಂದ್ರೆ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗಿತ್ತು. ರಾಜಧಾನಿಯನ್ನ ಬ್ರಿಟಿಷರು 1911 ದೆಹಲಿಗೆ ತಂದ ಮೇಲೆ ಇಲ್ಲಿ ಫೆಡರಲ್ ಕಾನ್ಸ್ಟಿಟ್ಯೂಷನ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಫೆಡರಲ್ ನ್ಯಾಯಾಲಯ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು 1937 ಡೆಲ್ಲಿನಲ್ಲಿ. ಓಕೆ, ನೆಕ್ಸ್ಟ್ ಮಾಡೋಣ. ಬಾಂಬೆಯನ್ನ ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಅಂದ್ರೆ 2 ರಾಜ್ಯ ಆಗ್ಲೇ ಹೇಳಿದೆ, ಒಂದು ಗುಜರಾತ್ ಮತ್ತೊಂದು ಮಹಾರಾಷ್ಟ್ರ. ಪಂಜಾಬ್ ಅನ್ನ 2 ರಾಜ್ಯ ವಿಭಾಗ ಮಾಡಿದ್ರು, ಒಂದು ಪಂಜಾಬ್ ಮತ್ತೊಂದು ಹರಿಯಾಣ. ಓಕೆ, ಸೊ 2 ಮಾರ್ಕ್ಸ್ ಇಂತ ಸಿಂಪಲ್ ಕ್ವಶನ್ಸ್ ಗಳು ಕೇಳಿದಾಗ ನೀವು ಬಹಳ ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ ನೋಡಿ, ಪ್ರಥಮ ಲೋಕಸಭಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಬಹಳ ಈಸಿಯಾಗಿ ಬರಿಬಹುದು. ಅದನ್ನ ಬಹಳ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಭಾರತದ ಪ್ರಥಮ ಲೋಕಸಭಾ ಚುನಾವಣೆ ನಡೆದಿದ್ದು ನಿಮಗೆ ಗೊತ್ತಿದೆ, ಅಕ್ಟೋಬರ್ 1951 ಇಂದ ಫೆಬ್ರವರಿ 1952 ವರೆಗೆ ನಡೀತು. ಒಂದು ಡೇಟ್ ನೆನ್ಪಿಟ್ಕೊಳ್ಳಿ, 51 to 1952 ಮಧ್ಯೆ ನಡೆದಿದೆ. ಎಲ್ಲಿವರೆಗೆ? ಇದು ಅಕ್ಟೋಬರ್, ಇದು 10ನೇ ತಿಂಗಳಿಂದ ಹಿಡಿದು 2ನೇ ತಿಂಗಳವರೆಗೆ ನಡೆದಿದೆ ಅಂತ. ಒಟ್ಟು ಎಷ್ಟು ಸ್ಥಾನಗಳಿಗೆ ನಡೀತೋ? 489 ಸ್ಥಾನಗಳಿಗೆ ನಡೀತು. 70 ರಾಜಕೀಯ ಪಕ್ಷಗಳು ಭಾಗವಹಿಸಿದ್ವು. ಕಾಂಗ್ರೆಸ್ 364 ಸ್ಥಾನಗಳನ್ನು ತಕ್ಕೊಂಡು ಬಹುಮತ ಪಡೆದು ಸರ್ಕಾರ ಮಾಡ್ತು. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರೀರಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಮುಂಬೈನ ಕೆಜ್ರೋಲ್ಕರ್ ಇಂದ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಬಟ್ ಅವ್ರು ಅದರಲ್ಲಿ ಸೋತ್ರು ಅಂತ. 2 ಮಾರ್ಕ್ಸಿಗೆ ಇಷ್ಟೊಂದು ಈಸಿಯಾಗಿ ಬರಿಬಹುದು. 1951-52
ನೋಡಿ ಇವೆಲ್ಲ ನಂಬರ್ಸ್ ಡಾಟಾಗಳನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. 1951-52 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 489 ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅಂತ ನೆನ್ಪಿಟ್ಕೊಳ್ಳಿ. 70 ರಾಜಕೀಯ ಪಕ್ಷಗಳು ಭಾಗವಹಿಸಿದ್ವು. 489ರಲ್ಲಿ 364 ಸೀಟನ್ನ ಕಾಂಗ್ರೆಸ್ ಗೆದ್ದಿತ್ತು. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈನ ಕೆಜ್ರೋಲ್ಕರ್ ಅಲ್ಲಿ ಸೋತಿದ್ರು ಅಂತ. ಇಷ್ಟು ಬರೆದು ಬಿಟ್ರೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಯಾರು ಕೂಡ ತಡೆ ಹಿಡಿಯಕ್ ಆಗಲ್ಲ. ಓಕೆ, ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೈಮನ್ ಕಮಿಷನ್ಸ್ ಅನ್ನ ಏಕೆ ನೇಮಿಸಲಾಯಿತು ಅಂತ. 1919 ನಲ್ಲಿ ಭಾರತ ಸರ್ಕಾರದ ಒಂದು ಕಾಯ್ದೆ ಜಾರಿಗೆ ಬಂದಿತ್ತು. ಆ ಕಾಯ್ದೆಯ ಆಶೋತ್ತರಗಳನ್ನ ಈಡೇರಿಸಬೇಕಾಗಿತ್ತು. ಆ ಈಡೇರಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಕೈಗೊಂಡಿದ್ರು. ಮತ್ತೊಂದ್ ಕಡೆ ಸ್ವರಾಜ್ ಆಂದೋಲನ ನಡೀತಾ ಇತ್ತು. ಇದರಿಂದಾಗಿ ಈ ಸೈಮನ್ ಕಮಿಷನ್ ನ 1919 ಕಾಯ್ದೆ ಆಶೋತ್ತರಗಳು ಈಡೇರಿಲ್ಲ ಅಂತ ಗೊತ್ತಾಯ್ತು. ಇದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಸೈಮನ್ ಆಯೋಗವನ್ನ ರಚನೆ ಮಾಡ್ತು. ಹಂಗಾರೆ ನಾವು ಉತ್ತರ ಏನ್ ಬರೀಬೇಕು ಸರ್ ಅಂತಂದ್ರೆ, ವೆರಿ ಇಂಟ್ರೆಸ್ಟಿಂಗ್. 1919 ಕಾಯ್ದೆ ಜಾರಿಯಾಗಿತ್ತು, ಅದು ಭಾರತದ ಆಶೋತ್ತರಗಳನ್ನ ಈಡೇರಿಸಲಿಲ್ಲ. 1919 ಕಾಯ್ದೆ ಭಾರತದಲ್ಲಿ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸಲಿಲ್ಲ. ಹಂಗಾಗಿ ಗಾಂಧೀಜಿ ಅಸಹಕಾರ ಚಳುವಳಿ ಮಾಡಿದ್ರು, ಸ್ವರಾಜ್ಯ ಆಂದೋಲನ ಮಾಡಿದ್ರು. ಈ ಆಂದೋಲನಗಳು ನಡೆದಿದ್ರಿಂದ ಬ್ರಿಟನ್ ಸರ್ಕಾರ ನಿರ್ಧಾರ ಮಾಡ್ತು, ಭಾರತಕ್ಕೆ ಸೈಮನ್ ಕಳಿಸಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ವರದಿಯನ್ನ ತರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತು ಅಂತ. ಇಷ್ಟು ಈಸಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ಬಹಳ ಈಸಿಯಾಗಿ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು. 1935 ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಅನುಬಂಧಗಳಿವೆ ಅಂತ ಕೇಳ್ತಾನೆ. 321 ವಿಧಿಗಳಿದೆ, 10 ಅನುಬಂಧಗಳಿದೆ. ಇವತ್ತು ಕೂಡ ಭಾರತದ ಸಂವಿಧಾನ ಡಿಪೆಂಡ್ ಆಗಿರೋದೆ ಇದ್ರ ಮೇಲೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಹಾಗಾಗಿ ಬಹಳ ದೀರ್ಘವಾಗಿ ಇಂತ ಸೂಪರ್ ಹಿಟ್ ವಿಡಿಯೋಗಳನ್ನ ನಿಮ್ಗೋಸ್ಕರ ತರ್ತಾ ಇದೆ ಸ್ಫೂರ್ತಿ ಅಕಾಡೆಮಿ. ಕಾಣ್ತಾ ಇರುವಂತ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಈ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ಡೆವಲಪ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಅನ್ಕೊಳ್ತಾ, ಸ್ನೇಹಿತರೆ ಮರಿಬೇಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನಿಮ್ಗೋಸ್ಕರ ಜಾರಿಗೆ ತಂದಿರ್ತಕ್ಕಂಥ ಭಾರತದ ಒಂದು ರಾಜ್ಯಶಾಸ್ತ್ರದ ವಿಡಿಯೋಗಳನ್ನ PUC ಓದ್ತಾ ಇರೋರ್ಗೂ ಜೊತೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೆಯುವಂತ ಎಲ್ಲ ಸ್ನೇಹಿತರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಇಷ್ಟು ಡೀಟೇಲ್ ವಿಡಿಯೋವನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಮರಿಬೇಡಿ, ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಎಕ್ಸಾಮ್ ಬೂಸ್ಟರ್ಸ್. ಇದು ನೋಡದ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ಚಾನಲ್ ನ ಡೆವಲಪ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.